ಈಗಾಗಲೇ ಮೇಲ್ನೋಟು ಗೊತ್ತಿದೆ, ಬಿ ಜೆ ಪಿಯಿಂದ ಕೇವಲ ಒಂದೇ ಒಂದು. ಹಾಗೆ ನೋಡಿದರೆ ನಮ್ಮ ಸಮುದಾಯ ದಾವಣಗೆರೆಲಿತ್ತು, ಹಾವೇರಿಲಿದೆ, ಧಾರವಾಡದಲ್ಲಿದೆ, ಬೆಳಗಾವಿಯಲ್ಲಿದೆ, ಚಿಕ್ಕೋಡಿಯಲ್ಲಿದೆ. ಈ ನ್ಯಾಷನಲ್ ಹೈವೇಲಿರುವಂಥ ನಮ್ಮ ಸಮುದಾಯ ಅಲ್ಲಿ ಸುಮಾರು 4 ಲಕ್ಷ, 3.5 ಲಕ್ಷ, 5 ಲಕ್ಷ ಇರುವಂಥ ಜನಸಂಖ್ಯೆ ಅನುಗುಣವಾಗಿ ಅಲ್ಲಿ ಕೊಡಬೇಕಾಗಿತ್ತು. ಎಲ್ಲೆಲ್ಲಿ ಅನ್ಯಾಯ ಮಾಡಿದ್ದಾರೆ ಅಲ್ಲೆಲ್ಲಿ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಆಗ್ರಹ ನಮ್ಮದು. ಹಾಂ, ಅದೇ ಈಗಾಗಲೇ ಕಾಂಗ್ರೆಸ್ಸು 2 ಟಿಕೆಟನ್ನು ಹಂಚಿಕೆ ಮಾಡಿದೆ. ಒಂದು ಬಾಗಲಕೋಟೆಯಲ್ಲಿ ಮತ್ತು ಇನ್ನೊಂದು ಬೆಳಗಾವಿಯಲ್ಲಿ 2 ಟಿಕೆಟ್ ಹಂಚಿಕೆ ಮಾಡಿದೆ. ಕೊಪ್ಪಳದಲ್ಲಿ 1 ಟಿಕೆಟ್ ಹಂಚಿಕೆ ಮಾಡಿದೆ. ನಮ್ಮ ಅಂತಂದರೆ ಈಗಾಗಲೇ ನಮ್ಗೆ ಹೇಳ್ದಂಗೆ ನಮ್ಮ ಸಹೋದರ ಸಮುದಾಯಗಳು ರಾಜಕೀಯವಾಗಿ ನೀವು ಬಿ ಜೆ ಪಿಯಲ್ಲಿ ನೋಡಿದರೆ ನಮ್ಮ ಜನಗಳು ಹೇಳ್ತಾ ಇರೋದು, ಮೆಸೇಜ್ಗಳು ಕಳಿಸ್ತಾ ಇರೋದು, ಇಲ್ಲಿವರೆಗೆ ನಮ್ಮ ಸಮುದಾಯದಲ್ಲಿ ಯಾರು ಉಪಮುಖ್ಯಮಂತ್ರಿ ಮಾಡಲಿಲ್ಲ, ಕೋರ್ ಕಮಿಟಿಯಲ್ಲಿಲ್ಲ ಮತ್ತು ರಾಜ್ಯಾಧ್ಯಕ್ಷ ಇಲ್ಲ. ಆ ಪಕ್ಷಕ್ಕೆ ನಾವು ದನ ದುಡ್ದಂಗೆ ದುಡಿತಾ ಇದ್ದೀವಿ. ನಮ್ಮನ್ನು ಕಸ ಹೊಡಿಲಿಕ್ಕೆ ಪಿವನಾಗಿ ಇಟ್ಟುಕೊಂಡಿದ್ದಾರೆ. ಆದರೆ ನಮ್ಮ ಸಮುದಾಯಕ್ಕೆ ಟಿಕೆಟ್ ಹಂಚಿಕೆ ಬಂದಾಗ ನಮ್ಮ ಸೈಡ್ ಲೈನ್ ಮಾಡುವಂಥ ಒಂದು ಸಂಚನ್ನ ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಅನ್ನುವಂಥದ್ದು ಎಲ್ಲ ಕಡೆ ಆಗ್ರಹ. ಇವತ್ತು ಬೆಳಗ್ಗೆ 4-6 ಜನ ಫೋನ್ ಮಾಡಿ ಫೋನ್ನಲ್ಲೇ ಅಲೆಕ್ಸ್ ಮಾಡಿದ್ದಾರೆ. ಅವರೆಲ್ಲ ಆಕಾಂಕ್ಷಿಗಳು ಮತ್ತು ಅವರೆಲ್ಲ ಅವ್ರ ಹತ್ತಿರ ಎಲ್ಲ ರೀತಿಯಿಂದ ಅವರು ಸನ್ನದ್ಧರಾಗಿದ್ದಾರೆ. ಬೆಳಗಾವಿ ಕಡೆಯಿಂದ ಮತ್ತು ಹಾವೇರಿ ಕಡೆಯಿಂದ ಅನೇಕ ಜನ ಫೋನ್ ಮಾಡಿದರು. ಹೀಗೆ ಎಲ್ಲ ಕಡೆಯಿಂದ ಕಳೆದ ಒಂದು ವಾರದಿಂದ ನಮಗೆ ಫೋನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅಲ್ಲೇ ಹೋಗಿ ಭಕ್ತರ ಜೊತೆಗೆ ಮೀಟಿಂಗ್ ಮಾಡಿ ಒಂದು ಸ್ಪಷ್ಟ ನಿರ್ಧಾರನ, ಸಡನ್ನಾಗಿ ನಾವು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಡನ್ನಾಗಿ ಏನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅವ್ರಿಗೆ ಅವಕಾಶ ಕೊಡ್ತೀವಿ, ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಅದಾದಮೇಲೆ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ನೋಡಿ, ನಾವು ಬಹಿಷ್ಕಾರ ಮಾಡೋದು ಚುನಾವಣೆ, ಅದು ನಮ್ಮ ಹಕ್ಕು, ಅದನ್ನು ಪ್ರತಿಯೊಬ್ಬರು ಮತದಾನ ಮಾಡಲೇಬೇಕು. ಮಾಡಬಾರ್ದು ಅನ್ನೋಂಥದ್ದು ಇಲ್ಲೇ ಇಲ್ಲ. ಹಾಗಾಗಿ ಬಹಿಷ್ಕಾರ ಮಾಡೋಂಥ ಪ್ರಶ್ನೆನೇ ಇಲ್ಲ. ಆದರೆ ಚಿಂತನೆ ಮಂಥನ ಮಾಡ್ತೀವಿ. ಅದು ನಮ್ಮ ವ್ಯಕ್ತಿಗತ ನಿರ್ಧಾರ ಆಗೋದಿಲ್ಲ, ಸಮಾಜ ನಿರ್ಧಾರ ಆಗುತ್ತೆ. ಯಾವ ಜಿಲ್ಲೆಯಲ್ಲಿ ಯಾರಿಗೆ ಮಾಡಬೇಕು. ನಾವು ಒಂದು ಪಕ್ಷದ ಸ್ವಾಮಿಗಳಲ್ಲ, ಒಂದು ಪಕ್ಷದವರಲ್ಲ, ನಾವು ಎಲ್ಲರಿಗೂ ಬೇಕಾದವರು. ಹಾಗಾಗಿ ಚಿಂತನ ಮಂಥನ ಮಾಡಿ ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡಿ ಒಂದು ಸ್ಪಷ್ಟವಾಗಿರುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ. ಎಚ್ಚರಿಕೆ ಇದೆ. ಇವತ್ತು ಮಾಡೋದಿಲ್ಲ, ಮುಂದೆ ಮಾಡೋದಿಲ್ಲ. ಅರ್ಹರಿಗೆ ರಾಜಕೀಯ ಪಕ್ಷಗಳು ಗೆಲುವನ್ನ ಮಾನದಂಡಾಗಿ ಟಿಕೆಟ್ ಹಂಚಿದೆ. ನಿನ್ನೆ ಗೃಹ ಸಚಿವರು, ರಾಜ್ಯದ ಗೃಹ ಸಚಿವರು ಮತ್ತು ಕೇಂದ್ರದ ಗೃಹ ಸಚಿವರು ಇಬ್ಬರು ಸ್ಟೇಟ್ಮೆಂಟ್ ಮಾಡಿರೋದ್ರೆ ವಿನ್ನಿಂಗ್ ಕ್ರೆಡಿಬಿಲಿಟಿ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ವಿನ್ನಿಂಗ್ ಕ್ರೆಡಿಬಿಲಿಟಿ ಪ್ರಕಾರ ಅವರು ಆಯ್ಕೆ ಮಾಡಿರ್ತಕ್ಕಂಥವ್ರು ಗೆದ್ದಿರ್ಬೋದು. ಹಂಗಾಗಿ ಅವ್ರು ಕೊಟ್ಟಿದ್ದಾರೆ. ಸಮಾಜಕ್ಕೆ ಕೊಡ್ಬೇಕಂತೇನಿಲ್ಲ, ಅದು ಅವರ ಭ್ರಮೆ. ಅದು ಅವರು ಅದು ರಾಜಕೀಯ ಹೇಳಿಕೆ, ರಾಜಗಳು ಆ ರೀತಿ ಮಾತಾಡ್ತಾರೆ ಅಷ್ಟೇ. ಹಾಗೆ ನೋಡಿ, ಮತ್ತು ರಾಜ್ಯ ಮೊನ್ನೆ ಸೋಲ್ಬೇಕಾಗಿತ್ತು. ಎಲ್ಲರೂ ಗೆಲ್ಲಬೇಕಂತ ಕೊಟ್ಟಿರ್ತಾರೆ. ಸಮೀಕ್ಷೆ ಎಲ್ಲವೂ ಮೇಲ್ನೋಟಕ್ಕೆ ಅಷ್ಟೇ. 48 ಜನ ಕಾನ್ಸ್ಟಿಟ್ಯೂನ್ಸಿ ನಿಂತ್ಕೊಂಡು 28 ಜನ ಗೆಲ್ಲಲೇಬೇಕು. 28 ಜನ ಮಾತ್ರ ಗೆಲ್ಲೋದು. ಎಲ್ಲ ಪಾರ್ಟಿನ ಕೊಟ್ಟಿರ್ತಾರೆ. ಆದರೆ ವಿನ್ನಿಂಗ್ ಕ್ರೆಡಿಟ್ ಯಾರು ಒಬ್ಬರು ಯಾರು ಇವಾಗ ಇರ್ತದೋ ಅವರಿಗೆ ಭವಿಷ್ಯದ ಅವ್ರು ಗೆಲ್ತಾರೆ. ಆದರೆ ಒಬ್ಬ ಪಕ್ಷ ಯಾವುದು ಗೆಲ್ಲ ಕ್ಯಾಂಡಿಡೇಟ್ ಯಾವುದು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾವುದೇ ಪಕ್ಷ ಯಾವುದೇ ಒಂದು ರಾಜಕೀಯ ಅಂದ್ರೆ ಒಂದು ಏನು ಅಂತ ಇಷ್ಟಪಡಲ್ಲ. ಅಲ್ಲ, ಅವ್ರ ಕ್ರೆಡಿಬಿಲಿಟಿ ಪ್ರಕಾರ ನಿಮ್ಮ ಅಲ್ಲ, ಈ ವಿನ್ನಿಂಗ್ ಕ್ರೆಡಿಬಿಲಿಟಿ ಇಲ್ಲ. ನೀವು ಹೇಳಿದ ಅರ್ಥ ಆಯ್ತು. ಅದ್ರ ಜೊತೆ ಇನ್ನೊಂದು, ನಿಮ್ಮ ಸಮಾಜದ ಒಳಕನ್ನೆಲ್ಲ ತಗೊಂಡಿರ್ಬೋದು ಅವರು. ಅದೇ ಎರಡು ನೀವು ಹೇಳಿದ್ದಕ್ಕೆ ಎರಡು ಸ್ಪಷ್ಟ. ನಮಗಿನ ಮಾಹಿತಿ, ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ತಪ್ಪಿಸೋ ಕಾರಣ ಹರಿಹರ ಪೀಠ ಅಲ್ಲಲ್ಲ. ನಾನು ಹೇಳ್ಬಿಡ್ತೀನಿ, ಬಂದ ಮಾಹಿತಿ ಹೇಳ್ತೀನಿ. ಅಲ್ಲಿ ಸಂಯುಕ್ತ ಪಟೇಲ್ ಟಿಕೆಟ್ ಸಿಗಕ್ಕೆ ಹರಿಹರದ ಪೀಠನೇ ಕಾರಣ. ಈ ಗೊಂದಲಗಳನ್ನ ನಾವು ರಾಜಕೀಯ ಪಕ್ಷಗಳ ಲಾಭ ತಗೊಂಡಿರ್ಬೋದಲ್ಲ. ಇಲ್ಲ ಮೊದಲನೇ ನೋಡಿ, ಅದು ಸಂಪೂರ್ಣ ತಪ್ಪು ಅಭಿಪ್ರಾಯ ನಿಮ್ಮದು. ಮೀಡಿಯಾದವರು, ನೀವು ಮಾಧ್ಯಮದವರು ಇಂಥವುಗಳಲ್ಲೇ ಹುಡುಕ್ತಾ ಇರ್ತೀರ. ಇವೆಲ್ಲ ನಮ್ಮಿಂದಾಗಲಿ. ನಮಗಿಬ್ಬರು ಆಪ್ತರೆ. ವೀಣಾ ಕಾಶ್ಯಪ್ಪನವರು ನಮಗೆ ಆಪ್ತರೆ. ನಮ್ಮ ಪೀಠಿಗೆ ನಡ್ಕೋತಾರೆ. ವಿಜಯನ್ ಕಾಶ್ಯಪ್ಪರು ನಡ್ಕೋತಾರೆ, ಶಿವಂತ್ ಪಾಟೀಲ್ರು ನಡ್ಕೋತಾರೆ ಮತ್ತು ಸಂಯುಕ್ತ ಪಾಟೀಲ್ ನಡ್ಕೊತಾರೆ. ನಮ್ಮದು ಇಷ್ಟ ಇತ್ತು ಸಮುದಾಯ ಕೂಡಿ ಅಂತ. ಅಲ್ಲಿ ಇವ್ರಿಗೆ ಅಂತಲ್ಲ, ಅವ್ರು ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕ ಇದ್ದಾರೆ. ಮತ್ತು ಅದನ್ನು ಯಾರು ನಿಮ್ಗೆ ಹೇಳಿದ್ರು, ಯಾರು ನಿಮ್ಮ ಕೆಲಸನೇ ಇದು. ಸುಮ್ಮನೆ ಗಾಳಿಯಲ್ಲಿ ಬಿಡೋದು. ಬೆಳಗಾಮಲ್ಲಿ ನೀವು ಬೆಳಗಾಂನ ಬೇಡಿಕೆ ಇಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಬದಲಾವಣೆ ಮಾಡಿ ನಮ್ಮ ಸಮಾಜದಲ್ಲಿ ಕೊಟ್ಟರು, ಪಂಚಮಸಾಲೆ ಕೊಟ್ಟರು ಅಂತ ಅನ್ಕೊಂಡೆ. ಇಬ್ರು ಪಂಚಮಸಾಲೆ ಆಗ್ತಾರೆ. ಅವಾಗ ನಿಮ್ಮ ನಿರ್ಧಾರ ಅದನ್ನ ಹೇಳ್ತೀವಿ.
ಅದು ಹೇಳ್ತೀವಿ. ನಿಮ್ಮ ಬೇಡಿಕೆಗೆ ಮಣಿದು ಅಲ್ಲ. ಬದಲಾವಣೆ ಮಾಡಿದಾಗ ನಿಮ್ಮ ಬೇಡಿಕೆ ಮಣಿದು ಏನಾದರೂ ರಾಜಕೀಯ ಹೈಕಮಾಂಡ್ ಏನೋ ಬದಲಾವಣೆ ಮಾಡಿ ನಿಮ್ಮ ಪ್ರಭಾವಕ್ಕೆ, ಯಾಕಂದ್ರೆ ನೀವು ನಮ್ಮ ಈಗ ಈ ಪೀಠಾಧ್ಯಕ್ಷರು ಹೈ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ಪೀಠಾಧ್ಯಕ್ಷ ಇರೋದ್ರಿಂದ ನಿಮ್ಮ ಪ್ರಭಾವಕ್ಕೆ ಬಳಸಿ ಆ ಎರಡೂರ ಅಭ್ಯರ್ಥಿ ಏನಾದ್ರು ಬದಲಾವಣೆ ಮಾಡಿದಾಗ ಇಬ್ರು ನಿಂದೆ ಸಮಾಜ ಅಭ್ಯರ್ಥಿಗಳಾಗ್ತಾರೆ. ಅವಾಗ ನಿಮ್ಮ ಸಮಾಜ ನಿರ್ಧಾರ ಇದು ನಿಮ್ಮದು ಬರೀ ಫ್ಯೂಚರ್, ಬರೀ ಕ್ವಶನ್ ಹೆಂಗಿದೆ ಅವತ್ತು ಬಂದಾಗ ನಾವು ಸ್ಪಷ್ಟವಾಗಿ ಹೇಳಿರ್ತೀವಿ, ಕನ್ಫ್ಯೂಸ್ ಇರಲ್ಲ ನಮ್ಮಲ್ಲಿ. ನಮ್ಮ ಪೀಠದ ಉದ್ದೇಶ ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತ. ಎರಡಕ್ಕೂ ಕೊಟ್ರೆ ಬಹಳ ಸಂತೋಷ ಅಲ್ಲ. ಯಾರು ಗೆದ್ರು ನಮ್ಮ ಸಮಾಜದವರ ಗೆಲ್ಲೋದು ಅದಂಗೆ ಸೀಟ್ ಕೊಡ್ರಿ ಅಂತ ಕೇಳ್ತಾರೆ. ಇದು ರಾಜಕಾರಣದಲ್ಲಿ ಪಕ್ಷಗಳು ಒಂದು ಮಿಸ್ ಡೈವರ್ಟ್ ಮಾಡಬೇಡಿ. ಪಕ್ಷಗಳು ಎರಡಿದ್ದಾಗ ಎಚ್ಚರಿಕೆಗೆ ಎರಡು ಪಕ್ಷಗಳು ಪಕ್ಷೇತರ ಮಾಡಿಸ್ತಾರೆ ಹಂಗಲ್ಲ. ನಾವು ಯಾವತ್ತು ಆ ಭವಿಷ್ಯ ಕ್ವಶನ್ ಇರಲ್ಲ, ನಮ್ಮದು ಸ್ಪಷ್ಟತೆ ಇರ್ತದೆ, ಫುಲ್ ಪಾಯಿಂಟ್ ಇರ್ತದೆ. ಫುಲ್ ಪಾಯಿಂಟ್ ಯಾವ ರೀತಿ? ಅದೇ ಹೇಳ್ತೀವಲ್ಲ, ಇನ್ನೂ ಟೈಮ್ ಹೇಳಿ. ಸಮಾಜದಲ್ಲಿ ವಂಚಿತರಾದ ಟಿಕೆಟ್ ಅಭ್ಯರ್ಥಿಗಳು ಶ್ರೀಪೀಠವೇನಾದರೂ ಸಂಪರ್ಕ ಮಾಡಿದ್ದಾರೆ? ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ. ಈಗ ಟಿಕೆಟ್ ತೆಗೆದುಕೊಂಡವರು ನಮ್ಮ ಸಂಪರ್ಕ ಮಾಡ್ತಾ ಇದ್ದಾರೆ. ಅವ್ರು ಇವತ್ತಿನ ದರ್ಶನ ಕೊಟ್ಟಿಲ್ಲ, ಹೆಸರು ಹೇಳೋದಿಲ್ಲ, ನಾವೇ ಕೇಳಬೇಕು ಅದನ್ನು. ಈಗ ನಿರಂತರವಾಗಿ ಕಳೆದ ಒಂದು ವಾರದಿಂದ ಯಾರ್ಯಾರಿಗೆ ಟಿಕೆಟ್ ಆಗಿದೆ ಎರಡೂ ಪಕ್ಷದಿಂದ ನಾವು ಸಂಪರ್ಕ ಮಾಡಿದರೆ ಯಾರಿಗೂ ಇವತ್ತಿಗೂ ನಾವು ದರ್ಶನ ಕೊಟ್ಟಿಲ್ಲ. ಇದೆಲ್ಲವೂ ಕ್ಲಾರಿಟಿ ಸಿಕ್ಕ ಮೇಲೆ ನಾವು ಅವ್ರಿಗೆ ದರ್ಶನ ಕೊಡ್ತೀವಿ ಅಂತ ಹೇಳಿದ್ದೇವೆ. ಯಾರೂ ಒಂದು ಸಮಾಜದಿಂದ ಗೆಲ್ಲಕ್ಕಾಗೋದಿಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಸಮಾಜದ ಗುರುಗಳ ಆಗ್ರಹ ಏನಪ್ಪ ಅಂತಂದ್ರೆ ನಮ್ಮ ಸಮಾಜಕ್ಕೆ ಅವಕಾಶ ಕೊಡ್ರಿ. ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ವಂಚಿತರಾಗ್ತಾ ಇದ್ದೀವಿ. ಎಲ್ಲಾದರೂ ರಾಜ್ಯದಲ್ಲಿ ಎಲ್ಲಿ ಹೆಚ್ಚಿನ ಸಮಾಜ ಇದೆ ಅಲ್ಲಿ ಅವಕಾಶ ಮಾಡಿಕೊಡ್ರಿ ಅಂತ ಒಂದೇ ಆಗ್ರಹ. ಇವ್ರಿಗೆ ಬೆಂಬಲ ಅವ್ರಿಗೆ ಬೆಂಬಲ ಅಂತ ಇನ್ನು ಯಾವುದೇ ಪೀಠ ತೀರ್ಮಾನ ಮಾಡಿಲ್ಲ, ಮಾಡೋದು ಇಲ್ಲ. ಇದು ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಹೇಳಿ. ಏನು ನೀವು ಕೇಂದ್ರ ಮಟ್ಟದಲ್ಲಿ ಭಾಳ ಬಲಾಢ್ಯ ಇರುವಂಥ ಗುರುಗಳು ಇಲ್ಲಿ ಚಿಕ್ಕ ಪೀಠದಲ್ಲೆಲ್ಲ ಕೆಲವೊಂದು ಒಂದಷ್ಟು ಏನು ಬದಲಾವಣೆಗಳು ಸೀಟ್ಗಳು ಸಾಧ್ಯವಾದಷ್ಟು ಸಿಗೋದು ಕೆಲಸ. ಬಹುಶಃ ಇಂಥ ದೊಡ್ಡ ಪೀಠ ಇದ್ದು ಕೆಲವೊಂದು ಅಭ್ಯರ್ಥಿಗಳು ನೀವು ಟಿಕೆಟ್ ಕೊಡಿಸದೇ ಇದ್ದರೆ ಮತ್ತು ಪೀಠ ಶೂನ್ಯ ಆಗುತ್ತೆ. ಒಳ್ಳೆ ಕ್ವಶನ್ ಅಪ್ಪ ನಿಂದು, ಅದು ಸಮಯದಲ್ಲಿ ಉತ್ತರ ಕೊಡೋಣ. ನೀವೆಲ್ಲ ಹಿಂಗೆ ಹೇಳಿ ಉತ್ತೇಳ ಬೆಳೆ ಬೀದಿಗಳಲ್ಲಿ ಹೋರಾಟ ಮಾಡ್ತೀರಾ ಅಥವಾ ಕಾನೂನು ಹೋರಾಟದಲ್ಲಿ ಹೋರಾಟ ಮಾಡ್ತೀರಾ? ಇದಕ್ಕೆ ಇಲ್ಲಿ ಕಾನೂನು ಎಲ್ಲಿ ಕೋರ್ಟ್ಗೆ ಹೋಗ್ಬೇಕಾ? ಬೀದಿಗೂ ಇಲ್ಲ, ಕಾನೂನು ಇಲ್ಲ. ಪಂಚಮಸಾಲಿ ಈ ಸಮಾಜದಲ್ಲಿ ಕೇಳಿ ಸಂಘಟನೆಯ ಹೋರಾಟ. ಒಂದು ನಿಮಿಷ. ನಮ್ಮಲ್ಲಿ ಅನಿವಾರ್ಯತೆ ಇಲ್ಲ. ಆ ಭ್ರಮೆಯಲ್ಲಿ BJP ಅವರಿಗೆ ನಾವು ಓಟ್ ಹಾಕ್ತೀವಿ ಅನ್ನೋದು ಆ ಭ್ರಮೆ ಅವ್ರು ಇಟ್ಕೊಂಡು ಅದು ಆ ಭ್ರಮೆಯಿಂದ ಹೊರಗೆ ಬರಬೇಕು. ಯಾವುದೇ ಪಕ್ಷಗಳು ನಮ್ಮ ಓಟ್ ನಮ್ಗೆ ಸಿಗ್ತದೆ ಪಂಚಮಸಾಲಿ ಅಂತೇಳಿ ಆ ಭ್ರಮೆಯಿಂದ ಹೊರಗೆ ಬರಬೇಕು. ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ನಾವು. ಅದು ಯಾವುದೇ ಪಕ್ಷ ಇರಬಹುದು. ಜನ ಜಾಗೃತ ಆಗಿದ್ದಾರೆ, ಮೊದಲಿನಂಗಿಲ್ಲ. ಈ ಜನಾಂಗ ಈ ಪೀಠಕ್ಕೆ ಈ ಪಾರ್ಟಿಗೆ ಅಂತ ಇಲ್ಲ, ಈಗ ಜಾಗೃತ ಆಗಿದ್ದಾರೆ. ಆ ಜಾಗೃತ ಮಾಡಲಿಕ್ಕೆ ಪೀಠ ಇರೋದು. ನಮ್ಮ ಉದ್ದೇಶ ನಮ್ಮ ಸಮುದಾಯವನ್ನು ಜಾಗೃತ ಮಾಡಬೇಕು. ನಾವು ಯಾವ ಪಕ್ಷಕ್ಕೂ ಬೆಂಬಲ ಮಾಡಲ್ಲ, ಈಗ ಯಾವತ್ತೂ ಮಾಡಿಲ್ಲ. ನಾವು ಪಂಚಮಸಾಲಿಗಳೇ ಮಾಡ್ತೀವಿ. ನಾವು ಪಂಚಮಸಾಲಿ ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ನಾವು ನಾಳೆಯಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇವೆ. ಎಲ್ಲ ಕಡೆಯಿಂದ ಚರ್ಚೆಗಳ ಮಾಡ್ತೀವಿ, ಚಿಂತನವನ್ನು ಮಾಡ್ತೀವಿ. ಅಲ್ಲಿ ಏನೇನು ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಮತ್ತೆ ಈ ರೀತಿ ಒಂದು, ಯಾಕಂದರೆ ಸಾಕಷ್ಟು ಸಮಯ ಇದೆ. ಈಗ ಮೊದಲಿನ ಸಮಯ ಇಲ್ಲ ಅಂತಲ್ಲ, ನಿಮ್ಮದು 7ಕ್ಕಿದೆ, ಆಲ್ಮೋಸ್ಟ್ ಬರೋದೆಲ್ಲ ಮೇ 7ನೇ ತಾರೀಕಿದೆ. 2 ಹಂತದಿದೆ, ಇನ್ನೂ ಸಾಕಷ್ಟು ಸಮಯ ಇದೆ. ಅದಕ್ಕೆಲ್ಲ ಯಾವುದೇ ನಿರ್ಧಾರಗಳನ್ನ ಏಕಪಕ್ಷೀಯ ನಿರ್ಧಾರ ಆಗಿರಬಾರ್ದು. ಸಮಾಜದಲ್ಲಿ ಲೋಕಲ್ ಜನಗಳ ಮನಸ್ಥಿತಿಯನ್ನು, ಭಾವನೆಗಳು ತಿಳ್ಕೊಂಡು ಅವರ ಜೊತೆಗೆ ಚಿಂತನೆ ಮಂಥನ ಮಾಡಿಕೊಂಡು ಸಮಗ್ರವಾಗಿ ಒಂದು ನಿರ್ಣಯಕ್ಕೆ ಬರ್ತೇವೆ. ಎರಡು ಪಕ್ಷಗಳು ಸರ್ವೆ ಮಾಡಿ ಸಮೀಕ್ಷೆ ಮಾಡಿಸಿನೇ ಟಿಕೆಟ್ ಅಂತಿಮಗೊಳಿಸಿರುವಂಥದ್ದು. ಸೊ ಸಮೀಕ್ಷೆದೆಲ್ಲ ಬೋಗಸ್. ಎರಡು ಪಕ್ಷಗಳು ಎರಡು ಸಮೀಕ್ಷೆ ಕ್ರೆಡಿಬಿಲಿಟಿ ಎರಡು ಕ್ರೆಡಿಬಿಲಿಟಿ ಹೇಳಲಿಕ್ಕೆ ಅಷ್ಟೇ, ಮೇಲ್ನೋಟಕ್ಕೆ ಅವೆಲ್ಲ. ಐ ಡೋಂಟ್ ಬಿಲೀವ್ ದ್ಯಾಟ್. ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿದ್ದೀರಾ ಅಂತ ಅದು ಗೊತ್ತಾಗುತ್ತೆ, ಅದನ್ನ ಹೇಳ್ತೇವೆ. ಈಗೆಲ್ಲ ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ. ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ. ಚರ್ಚೆ ಆಗ್ತಾ ಇದೆ, ಪರಿಣಾಮ ಅನುಭವಿಸ್ತಾ ಇದೆ. ಪ್ರೆಸ್ ಮೀಟ್ ಮಾಡಿ
ಸರ್ಕಾರಕ್ಕೆ ಎರಡು ಒತ್ತಡದ ಮಾನದಂಡ. ಒಂದು ಭಿನ್ನ ಅಥವಾ ಮನವಿ ಮಾಡ್ಕೊಂಡಿದ್ರಿ, ಆದ್ರೂ ಎಲ್ಲೋ ನಿಮ್ಮ ಮಾತಿಗೆ ಮಾನ್ಯತೆ ಸಿಗಲಿಲ್ಲ ಅನ್ನೋದೊಂದು ಅದಕ್ಕೇನೆ ಇವತ್ತಿನ ಸಭೆ. ಈ ವ್ಯವಸ್ಥೆ ಅಡಿಯಲ್ಲಿ ನಾನು ಹೇಳೋದು, ಈಗ ಮುಂದೆ ಇದೇ ಥರ ಜನಾಂತರ ಎದುರಿಸ್ಕೊಂತ ಹೋದ್ರೆ ನಿಮ್ಮಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗಿ ಏನಾದ್ರು ಹೋರಾಟ ಮಾಡ್ತಾರೆ. ಈಗ ನೋಡಿ, ಇವತ್ತು ಒಗ್ಗಟ್ಟು ಪ್ರದರ್ಶನ ಆಗಿದೆಯಲ್ಲ, ಇವತ್ತು ಒಗ್ಗಟ್ಟು ಆಗಿದೆ. ಗಾಡ್ ಫಾದರ್ ಅದೀವಿ ಅಂತ ನಾವು ಸ್ಪಷ್ಟವಾದ ಸಂದೇಶ ಕೊಟ್ಟಿವಿ. ನಾವು ದೇವರ ತಂದೆ ರೂಪದಲ್ಲಿ ಯಾರು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬೆನ್ನಿಗೆ ಬಲವಾಗಿ ನಿಲ್ತೇವೆ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದೀವಿ. ಹಾಗೇನಿಲ್ಲ, ಆ ಭ್ರಮೆಯಿಂದ ನೀವು ಹೊರಗೆ ಬನ್ನಿ. ಪತ್ರಕರ್ತರು ಎಲ್ಲ ಇವತ್ತು ಅಲ್ಲ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಕೇಳ್ರಿ ಅಲ್ಲಲ್ಲ, ನಿಮ್ಮ ಮಾಧ್ಯಮದಲ್ಲಿ ಯಾರ ಹೆಸರು ಯಾರು ದುಡ್ಡು ಕೊಡ್ತಾರೆ, ಕೆಲವು ಪೇಪರಲ್ಲಿ ಬರೆಸ್ತೀರಿ, ಪೇಡ್ ಆರ್ಟಿಕಲ್ ಮಾಡ್ತೀರಿ, ಪೇಡ್ ಟಿ ವಿಗಳಲ್ಲಿ ಬರ್ತವೆ, ಆ್ಯಡ್ಗಳು ಬರ್ತವೆ, ಅವುಗಳಿಂದ ನಾವು ಅವುಗಳನ್ನ ನಂಬೋದಿಲ್ಲ. ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಅಂತಲ್ಲ, ಅಲ್ಲಲ್ಲ, ಪೇಡ್ ಆರ್ಟಿಕಲ್ನ ಮಾಡಿರ್ತೀರಿ ನೀವು. ಅದಕ್ಕೆ ನಮ್ಮದು ಉದ್ದೇಶ ಏನಂತಂದರೆ ನಮ್ಮದು ಉದ್ದೇಶ ಏನಂತಂದರೆ ಅದು ಒಬ್ಬರೇ ಕೇಳ್ರಿ. ನೀವು ಹೆಂಗೆ ನೇರವಾಗಿ ಪ್ರಶ್ನೆಗಳು ಕೇಳ್ತೀರಿ, ಅಲ್ಲ ಕೇಳ್ತೀರಿ ಹೇಳ್ತೀರಿ, ನಾವೆಲ್ಲರೂ ಹೇಳೋದಿಲ್ಲ. ನೀವು ಹೆಂಗೆ ನೇರವಾದ ಅಲ್ಲ ಕೇಳ್ತೀರಿ, ನಾವು ಹೇಳೋದು ಪ್ರಶ್ನೆ ಕೇಳಿ. ನೀವು ಹೇಳಿದ್ರಲ್ಲ, ಅಲ್ಲ ನೀವೇನು ಹೇಳಿದ್ರಿ? ಒಂದು ನಿಮಿಷ ಯಾವ್ದು ಕೇಳ್ರಿ, ಒಬ್ಬೊಬ್ಬರೇ ಕೇಳ್ರಿ, ಸರಿಯಾದಂತ ಉತ್ತರ ಇಲ್ಲ, ಎಲ್ಲರೂ ಕೂಡಿ ಕೇಳಬಾರ್ದು. ಒಂದು ನಿಮಿಷ ಇಲ್ಲ, ಯಾರು ಮಾತಾಡ್ಬೇಕಪ್ಪ, ಯಾರು ಕೊಟ್ರೇಶ್ ನೋಡ್ರಿ ದಯವಿಟ್ಟು ನೋಡಿ, ವಿನಂತಿ ಏನಂದ್ರೆ, ಇವತ್ತು ಎರಡೂ ಪಕ್ಷಗಳಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಈ ಸಭೆ, ಒಂದು ತೀರ್ಮಾನಕ್ಕೆ ಬರೋದು ನಾವು ಏಪ್ರಿಲ್ ಮೊದಲನೇ ವಾರ. ಆ ವಿಚಾರದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ಲ ಸರ್. ಕೊಡ್ತಾ ಇದ್ದೀವಲ್ಲ. ಕೇಳಿ. ಅವ್ರು ಕೇಳಿದ್ದಾರೆ. ಇಲ್ಲ ಕೇಳಿ, ಅಲ್ಲ ಹೇಳ್ತೀನಿ, ಅಲ್ಲ ಈಗ ನಮ್ಮದು ಉದ್ದೇಶ ಒಬ್ಬರು ಕೇಳ್ರಿ, ನೀವರೇ ಕೇಳ್ರಿ, ಒಬ್ಬೊಬ್ಬರೇ ಕೇಳ್ರಿ, ಕನ್ಫ್ಯೂಸ್ ಮಾಡಬೇಡ್ರಿ ದಯಮಾಡಿ. ಅಲ್ಲ, ಅದು ಬಹಿರಂಗವಾಗಿ ಕೇಳದೇ ಇರಬಹುದು. ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯ ಭಾಳ ಪ್ರಬಲ ನಾಯಕರಿದ್ದಾರೆ. ಅವ್ರನ್ನ ಭಾಳ ಪ್ಲ್ಯಾಂಡ್ ಆಗಿ ತುಳಿಯುವಂತಹ ವಾತಾವರಣ ನಿರ್ಮಾಣ ಆಗಿದೆ ಪ್ರತಿ ಜಿಲ್ಲೆಯಲ್ಲಿ. ಇನ್ನು ಮುಂದೆ ಆ ತುಳಿಲಿಕ್ಕೆ ಆಗೋದಿಲ್ಲ, ಅದು ಸ್ಪಷ್ಟವಾಗಿ ಹೇಳ್ತೀನಿ. 5 ವರ್ಷ ಅಂತಲ್ಲ, ಹಾಗೇನಿಲ್ಲ, ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಇವತ್ತು ಯಾರು ಕೊಟ್ಟರು ಗೆಲ್ಲುವಂಥ ವಾತಾವರಣ ಇದ್ದಾವೆ ಕೆಲವು ವಾತಾವರಣ. ಯಾಕೆ ಆರಾಮಿದ್ದವ್ರೆಲ್ಲ ನೀವು ಇದನ್ನು ಮಾಡಕ್ಕೆ ಹೊಂಟ್ರಿ? ಅಲ್ಲ, ಹೋದ ಸರಿನೇ ಇದಕ್ಕೆ ಉತ್ತರ ಕೊಟ್ಟಿವಿ. ಕಾಂಗ್ರೆಸ್ಸಿಂದ ಎಷ್ಟು ಟಿಕೆಟ್ ನಿರೀಕ್ಷೆ ಮಾಡಿದ್ರು, ಬಿಜೆಪಿಯಿಂದ ಎಷ್ಟು ಟಿಕೆಟ್ ನಿರೀಕ್ಷೆ 4 ಅಂತ ಹೇಳಿ. 4 ಅಂತ ಕೇಳಿ ಯಾಕೆ ಮಾತಾಡ್ತೀರಿ? ಮಾತಾಡ್ಬಿಟ್ಟು ಧನ್ಯವಾದಗಳು, ಎಲ್ಲರಿಗೂ ಮತ್ತೆ ಧನ್ಯವಾದ. ಸಿಗೋಣ. ಆಯ್ತು.